ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಾಮಲಿಂಗ ಸರ್. ಇಂದಿನ ಈ ವಿಡಿಯೋದಲ್ಲಿ 16/10/2024 ನಡೆದ ಟೆಟ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಕನ್ನಡ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ವೇದಕ್ಕೆ ಬೆಲೆಯಿಲ್ಲ, ಭೇದಕ್ಕೆ ಹೊಲಬಿಲ್ಲ, ಸಾಧಕೆಗೆ ಅಭಾವವಿಲ್ಲ, ಜ್ಞಾನಿಗೆ ವಾದವೇ ಇಲ್ಲ ಸರ್ವಜ್ಞ. 31. ಮೇಲಿನ ಪದ್ಯಭಾಗ ಯಾರ ಬಗ್ಗೆ ತಿಳಿಸುತ್ತದೆ? 1. ತ್ಯಾಗಿ, 2. ದಾನಿ, 3. ಜ್ಞಾನಿ, 4. ಅಜ್ಞಾನಿ. ಉತ್ತರ 3. ಜ್ಞಾನಿ. ಈ ಕೆಳಗಿನ ಪದ್ಯವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ತಾಯವ್ವ ಬೈಬ್ಯಾಡ ತಿಳಿ ಹೇಳಿ ನನ್ನ ತಮ್ಮ, ಬಾಳ ದಿನದಾಕಿ ಹಡೆದವ್ವನ ಬೈದಾರ ಬಾಳ ಮರುಗ್ಯಾಳ ಮನದಾಗ. 32. ಮೇಲಿನ ಜನಪದ ಗೀತೆಯಲ್ಲಿ ಒಳಗೊಂಡಿರುವ ಮಹತ್ವ: 1. ತಾಯಿಯ ಮಹತ್ವ, 2. ತಂದೆಯ ಮಹತ್ವ, 3. ಗುರುವಿನ ಮಹತ್ವ, 4. ಸಮಾಜದ ಮಹತ್ವ. ಉತ್ತರ 1. ತಾಯಿಯ ಮಹತ್ವ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲೊಬ್ಬರಾದ ಪಿ. ಲಂಕೇಶ ಕನ್ನಡ ಕಥಾ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದವರು. ಹುಟ್ಟೂರು ಶಿವಮೊಗ್ಗ ಸಮೀಪದ ಕೊನಗವಳ್ಳಿ ಗ್ರಾಮ. ಹಲವು ವರ್ಷಗಳ ಕಾಲ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 33. ನವ್ಯ ಸಾಹಿತ್ಯದ ಪ್ರಮುಖ ಲೇಖಕರು: 1. ಮುದ್ದಣ್ಣ, 2. ಪಿ. ಲಂಕೇಶ್, 3. ಕುಮಾರವ್ಯಾಸ, 4. ಶ್ರೀ ವಿಜಯ. ಉತ್ತರ 1. ಪಿ. ಲಂಕೇಶ. ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ. ಕಾಳಿದಾಸನು ಭಾರತ ದೇಶದ ಒಬ್ಬ ಮಹಾಕವಿ ಮತ್ತು ನಾಟಕಕಾರ. ಸಂಸ್ಕೃತ ಭಾಷೆಯಲ್ಲಿ ಕಾವ್ಯಗಳನ್ನು, ನಾಟಕಗಳನ್ನು ರಚಿಸಿದ್ದಾನೆ. ಕವಿಕುಲ ಗುರು ಎಂದು ಹೆಸರಾದವನು. ಸಂಸ್ಕೃತ ಕವಿ ಅಶ್ವಘೋಷನ ನಂತರ ಸಾಹಿತ್ಯ ವಲಯದಲ್ಲಿ ಹೆಸರು ಪಡೆದವನು. ಕಾಳಿದಾಸನನ್ನು ಕುರಿತು ಮೊಟ್ಟಮೊದಲ ಉಲ್ಲೇಖ ಕ್ರಿಸ್ತಶಕ 634 ಶಿಲಾಲೇಖನ ಒಂದರಲ್ಲಿ ಸಿಗುತ್ತದೆ. 34. ಕವಿಕುಲ ಗುರು ಎಂದು ಹೆಸರಾದವರು: 1. ಭವಭೂತಿ, 2. ಭಾಸ, 3. ಅಶ್ವಘೋಷ, 4. ಕಾಳಿದಾಸ. ಉತ್ತರ 4. ಕಾಳಿದಾಸ. 35. ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು: 1. ಡಾಕ್ಟರ್ H.S. ಅನುಪಮ, 2. ಚನ್ನಮಲ್ಲಪ್ಪ ಹಲಸಂಗಿ, 3. ಏಣಗಿ ಬಾಳಪ್ಪ, 4. ಗಣೇಶ ಅಮೀನಗಡ. ಉತ್ತರ 2. ಚನ್ನಮಲ್ಲಪ್ಪ ಹಲಸಂಗಿ. 36. ಹೂವಿನ ಹಂದರ ಈ ಕೃತಿಯನ್ನು ಬರೆದವರು: 1. H.S. ಶಿವಪ್ರಕಾಶ, 2. C.M. ಗೋವಿಂದರೆಡ್ಡಿ, 3. V.S. ಶಿರಹಟ್ಟಿಮಠ, 4. ಬೇಗೋ ರಮೇಶ. ಉತ್ತರ 3. V.S. ಶಿರಹಟ್ಟಿಮಠ. 37. ಪ್ರೇಮಕವಿ ಎಂಬ ಖ್ಯಾತಿಗೆ ಒಳಗಾದವರು: 1. ಕುವೆಂಪು, 2. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, 3. ದ. ರಾ ಬೇಂದ್ರೆ, 4. K.S. ನರಸಿಂಹಸ್ವಾಮಿ. ಉತ್ತರ 4. K.S. ನರಸಿಂಹಸ್ವಾಮಿ. 38. ಕ್ರೋಧ ಈ ಪದದ ಸರಿಯಾದ ಅರ್ಥ: 1. ಸಿಟ್ಟು, 2. ಲೋಭ, 3. ಮೋಹ, 4. ಮದ. ಉತ್ತರ 1. ಸಿಟ್ಟು. 39. ದಿರ್ಸು ಈ ಪದಕ್ಕೆ ಸಂಬಂಧಿಸಿದ ಸಮಾನಾರ್ಥಕ ಪದಗಳು: 1. ವಸ್ತ್ರ, ಅಸ್ತ್ರ, 2. ವಸ್ತ್ರ, ಬಟ್ಟೆ, 3. ಬಟ್ಟೆ, ಪಟ್ಟೆ, 4. ವಸ್ತ್ರ, ಶಾಸ್ತ್ರ. ಉತ್ತರ 2. ವಸ್ತ್ರ, ಬಟ್ಟೆ. 40. ಅರಿ ಪದದ ಸರಿಯಾದ ನಾನಾರ್ಥ ಗುರುತಿಸಿರಿ: 1. ತಿಳಿ, ಕತ್ತರಿಸು, 2. ತಿಳಿ, ಅರಿವು, 3. ಅರಿವು, ಜ್ಞಾನ, 4. ಕತ್ತರಿಸು, ಬೇರ್ಪಡಿಸು. ಉತ್ತರ 1. ತಿಳಿ, ಕತ್ತರಿಸು. 41. ಪ್ರಾಣ ಪದದ ತದ್ಭವ ರೂಪ: 1. ಪಾರಾಯಣ, 2. ಕರಣ, 3. ಪಿರಣ, 4. ಹರಣ. ಉತ್ತರ 4. ಹರಣ. 42. ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಈ ನುಡಿಗಟ್ಟಿನ ಅರ್ಥ: 1. ಗುಬ್ಬಿಯ ಮೇಲೆ ಬಲ ಪ್ರದರ್ಶನ, 2. ದೊಡ್ಡವರ ಮೇಲೆ ಬಲ ಪ್ರದರ್ಶನ, 3. ಸಣ್ಣವರ ಮೇಲೆ ಬಲ ಪ್ರದರ್ಶನ, 4. ಬಾಣ ಪ್ರಯೋಗ ಮಾಡುವುದು. ಉತ್ತರ 3. ಸಣ್ಣವರ ಮೇಲೆ ಪ್ರದರ್ಶನ. 43. ಕಮಲಜ ಈ ಪದದ ಉತ್ಪತ್ತಿ ಅರ್ಥ: 1. ಕಾಡಿನಲ್ಲಿ ಜನಿಸಿದನು, 2. ಸಾಗರದಲ್ಲಿ ಜನಿಸಿದನು, 3. ನೀರಿನಲ್ಲಿ ಜನಿಸಿದವನು, 4. ಕಮಲದಲ್ಲಿ ಜನಿಸಿದವನು. ಉತ್ತರ 4. ಕಮಲದಲ್ಲಿ ಜನಿಸಿದವನು. 44. ದೇಶೀಯ ಪದಕ್ಕೆ ಉದಾಹರಣೆ: 1. ನೀರು, 2. ಸಂಗಮ, 3. ಪಾದ್ರಿ, 4. ಸರದಾರ. ಉತ್ತರ 1. ನೀರು. 45. ಅನ್ಯ ದೇಶೀಯ ಪದಕ್ಕೆ ಉದಾಹರಣೆ: 1. ಬೆಲ್ಲ, 2. ಬ್ಯಾಂಕು, 3. ಹೊಲ, 4. ಹುಲ್ಲು. ಉತ್ತರ
2 ಬ್ಯಾಂಕು. 46 ಸಾವಿತ್ರಿಯೋಳು. ಈ ಪದದಲ್ಲಿರುವ ವಿಭಕ್ತಿ: 1 ಚತುರ್ಥ ವಿಭಕ್ತಿ, 2 ಪಂಚಮಿ ವಿಭಕ್ತಿ, 3 ಸಪ್ತಮಿ ವಿಭಕ್ತಿ, 4 ಷಷ್ಠಿ ವಿಭಕ್ತಿ. ಉತ್ತರ 3 ಸಪ್ತಮಿ ವಿಭಕ್ತಿ. 47 ಅನುನಾಸಿಕ ಸಂಧಿಗೆ ಉದಾಹರಣೆ: 1 ಸನ್ಮಾನ, 2 ದಿವಂಗತ, 3 ಮಹರ್ಷಿ, 4 ಜನೈಕ. ಉತ್ತರ 1 ಸನ್ಮಾನ. 48 ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆಗುವ ಸಮಾಸವೇ. 1 ದ್ವಂದ್ವ ಸಮಾಸ, 2 ತತ್ಪುರುಷ ಸಮಾಸ, 3 ದ್ವಿಗು ಸಮಾಸ, 4 ಕರ್ಮಧಾರಯ ಸಮಾಸ. ಉತ್ತರ 4 ಕರ್ಮಧಾರಯ ಸಮಾಸ. 49 ಗಮಕ ಸಮಾಸವು ಒಳಗೊಂಡಿರುವ ಉದಾಹರಣೆ: 1 ಮೈಮರೆತು, 2 ಇಮ್ಮಡಿ, 3 ಆ ಹುಡುಗ, 4 ತಲೆನೋವು. ಉತ್ತರ 3 ಆ ಹುಡುಗ. 50 ಈ ಚಿಹ್ನೆಯನ್ನು ಹೆಸರಿಸಿ: 1 ಪ್ರಶ್ನಾರ್ಥಕ ಚಿಹ್ನೆ, 2 ಭಾವಸೂಚಕ ಚಿಹ್ನೆ, 3 ಅರ್ಧವಿರಾಮ ಚಿಹ್ನೆ, 4 ಅಲ್ಪವಿರಾಮ ಚಿಹ್ನೆ. ಉತ್ತರ 2 ಭಾವಸೂಚಕ ಚಿಹ್ನೆ. 51 ಪ್ರತಿ ಪಾದದಲ್ಲೂ 5 ಮಾತ್ರೆಗಳ 4 ಗಣಗಳಿದ್ದು 2 ಸಾಲುಗಳಲ್ಲಿ ಪ್ರಾಸಗಳಿರುವಂತೆ ರಚಿಸಲ್ಪಟ್ಟ ರಗಳೆಯ ವಿಧ: 1 ಲಲಿತ ರಗಳೆ, 2 ಮಂದಾನಿಲ ರಗಳೆ, 3 ಉತ್ಸಾಹ ರಗಳೆ, 4 ಪುಷ್ಪರಗಳೆ. ಉತ್ತರ 1 ಲಲಿತ ರಗಳೆ. 52 ಗುರು, ಗುರು, ಲಘು ಈ ಅಕ್ಷರದ ಗಣದ ಹೆಸರು: 1 ರಗಣ, 2 ಯಗಣ, 3 ಮಗಣ, 4 ತಗಣ. ಉತ್ತರ 4 ತಗಣ. 53 ಭ, ರ, ನ, ಭ, ಭ, ರ ಎಂಬ ಗಣಗಳನ್ನು ಒಳಗೊಂಡಿರುವ ವೃತ್ತ: 1 ಉತ್ಪಲಮಾಲ, 2 ಚಂಪಕಮಾಲ, 3 ಶಾರ್ದೂಲ ವಿಕ್ರೀಡಿತ, 4 ಮತ್ತೇವ ವಿಕ್ರೀಡಿತ. ಉತ್ತರ 1 ಉತ್ಪಲಮಾಲ. 54 ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಈ ವಾಕ್ಯದಲ್ಲಿರುವ ಅಲಂಕಾರ: 1 ದೃಷ್ಟಾಂತಾಲಂಕಾರ, 2 ರೂಪಕ ಅಲಂಕಾರ, 3 ಉಪಮಾಲಂಕಾರ, 4 ಶ್ಲೇಷಾಲಂಕಾರ. ಉತ್ತರ 3 ಉಪಮಾಲಂಕಾರ. 55 ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಅಲಂಕಾರ: 1 ಉಪಮ, 2 ಉಪಮೇಯ, 3 ಅರ್ಥಾಲಂಕಾರ, 4 ಶಬ್ದಾಲಂಕಾರ. ಉತ್ತರ 4 ಶಬ್ದಾಲಂಕಾರ. 55 ಶಬ್ದಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಅಲಂಕಾರ: 1 ಉಪಮ, 2 ಉಪಮೇಯ, 3 ಅರ್ಥಾಲಂಕಾರ, 4 ಶಬ್ದಾಲಂಕಾರ. ಉತ್ತರ 4 ಶಬ್ದಾಲಂಕಾರ. 56 ಕ್ರಿಯೆ ನಡೆಯುವ ಬಗ್ಗೆ ಸಂಶಯ ಅಥವಾ ಊಹೆಯನ್ನು ವ್ಯಕ್ತಪಡಿಸುವಂತಹ ಪದಗಳೇ: 1 ವಿದ್ಯಾರ್ಥಕ ಕ್ರಿಯಾಪದಗಳು, 2 ಸಂಭವನಾರ್ಥಕ ಕ್ರಿಯಾಪದಗಳು, 3 ನಿಷೇಧಾರ್ಥಕ ಕ್ರಿಯಾಪದಗಳು, 4 ನಕಾರಾತ್ಮಕ ಕ್ರಿಯಾಪದಗಳು. ಉತ್ತರ 2 ಸಂಭವನಾರ್ಥಕ ಕ್ರಿಯಾಪದಗಳು. 57 ಭೀಮನಿಗೆ ಜಯವಾಗಲಿ. ಇದು ಯಾವ ವಾಕ್ಯಕ್ಕೆ ಉದಾಹರಣೆ? 1 ಸಂಭವನಾರ್ಥಕ, 2 ನಿಷೇಧಾರ್ಥಕ, 3 ವಿದ್ಯಾರ್ಥಕ, 4 ಪ್ರಶ್ನಾರ್ಥಕ. ಉತ್ತರ 3 ವಿದ್ಯಾರ್ಥಕ. 58 ಅಕ್ಕ ತಂಗಿಯನ್ನು ಕರೆದಳು. ಈ ವಾಕ್ಯವನ್ನು ಕರ್ಮಣಿ ವಾಕ್ಯದಲ್ಲಿ ಬದಲಿಸಿದ ರೂಪ: 1 ಅಕ್ಕ ತಂಗಿಯನ್ನು ಕರೆದುಕೊಂಡು ಹೋದಳು, 2 ಅಕ್ಕ ತಂಗಿಯನ್ನು ಕರೆಯಲಿಲ್ಲ, 3 ತಂಗಿ ಅಕ್ಕನನ್ನು ಕರೆದಳು, 4 ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಳು. ಉತ್ತರ 4 ಅಕ್ಕನಿಂದ ತಂಗಿಯು ಕರೆಯಲ್ಪಟ್ಟಳು. 59 ಪದಗಳ ಅರ್ಥಪೂರ್ಣ ಸಮೂಹವೇ: 1 ಪದ, 2 ವಾಕ್ಯ, 3 ಗಣ, 4 ಚರಣ. ಉತ್ತರ 2 ವಾಕ್ಯ. 60 ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಹೀಗೆನ್ನುವರು: 1 ಮಿಶ್ರವಾಕ್ಯ, 2 ಸಾಮಾನ್ಯ ವಾಕ್ಯ, 3 ಸಂಯುಕ್ತ ವಾಕ್ಯ, 4 ವಿದ್ಯಾರ್ಥಕ ವಾಕ್ಯ. ಉತ್ತರ 1 ಮಿಶ್ರವಾಕ್ಯ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಳು ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ.